ವೀಕ್ಷಕರೇ, ನಾನು ನಿಮ್ಮ ಲಿಖಿತ. ಒಂದ್ ಸೈಡಲ್ಲಿ ನೋಡಿದ್ರೆ ಎವಿಡೆನ್ಸ್ ಎಲ್ಲ ಡಿಸ್ಟ್ರಾಯ್ ಆಗ್ತಾ ಇದೆ, ಇನ್ನೊಂದ್ ಸೈಡಲ್ಲಿ ನೋಡಿದ್ರೆ ಡಾಕ್ಟರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಇನ್ನೊಂದ್ ಸೈಡಲ್ಲಿ ನೋಡಿದ್ರೆ ಸ್ಟ್ರೈಕ್ ಮಾಡೋ ಟೈಮಲ್ಲಿ ಯಾವುದೋ ಒಂದು ಗುಂಪು ಬಂದ್ಬಿಟ್ಟು ಹಾಸ್ಪಿಟಲ್ಗೆ ನುಗ್ಗಿ ಹಾಸ್ಪಿಟಲ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡ್ತಾ ಇದ್ದಾರೆ. ಸೊ ನನಗೆ ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಯ್ತು ನಾನು ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ. ಸೊ ಆಜಿಕೆ ಮೆಡಿಕಲ್ ಕಾಲೇಜ್ ಇನ್ಸಿಡೆಂಟ್ ಬಗ್ಗೆ ಮಾತಾಡೋಣ. ನೋಡಿ, ಆಕೆಗೆ 31 ವರ್ಷ ಆಗಿರುತ್ತೆ. ಕಂಟಿನ್ಯೂಸ್ ಆಗಿ 36 ಅವರ್ 36 ಗಂಟೆಗಳ ಕಾಲ ಎಮರ್ಜೆನ್ಸಿ ವಾರ್ಡಲ್ಲಿ ಡ್ಯೂಟಿ ಮಾಡಿರ್ತಾಳೆ. ಸೊ ಎಂತವ್ರಿಗೂ ರೆಸ್ಟ್ ಬೇಕು ಅನ್ಸುತ್ತೆ. 36 ಅವರ್ ಡ್ಯೂಟಿ ಮಾಡೋದು ಇಟ್ ಇಸ್ ನಾಟ್ ಎ ಸಿಂಪಲ್ ಥಿಂಗ್. ಸೊ ಅವತ್ತು ಆಗಸ್ಟ್ 9ನೇ ತಾರೀಕು 11ವರೆಗೆ ಅವ್ರ ಅಪ್ಪ ಅಮ್ಮಗೆ ಫೋನ್ ಮಾಡ್ತಾಳೆ, ವಿಚಾರಿಸ್ತಾಳೆ. ಪ್ರತಿದಿನ ಈಗ ಫೋನ್ ಮಾಡ್ತಾಳೆ, ಅದೇ ತರ ಫೋನ್ ಮಾಡ್ಬಿಟ್ಟು ವಿಚಾರಿಸ್ತಾಳೆ, ಅಪ್ಪ ಅಮ್ಮ ಊಟ ಆಯ್ತಾ ನಿಮ್ದು ಅಂತ. ಸೊ ಅವರು ಊಟ ಆಯ್ತು ನಂದು, ನಿಂದು ಅಂತ ಕೇಳ್ತಾರೆ. ಅವಾಗ ಆ ಹೆಣ್ಮಗು ಹೇಳುತ್ತೆ, ನಂದಿನ ಊಟ ಆಗಿಲ್ಲ ಅಪ್ಪ, ನಾನು ಹಾಸ್ಪಿಟಲ್ ರೌಂಡ್ಸ್ ಮುಗಿಸಿ ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಜೂನಿಯರ್ಸ್ ಡಾಕ್ಟರ್ ಜೊತೆ ಊಟ ಮುಗಿಸಿ ಅದೇ ಹಾಸ್ಪಿಟಲ್ ಅಲ್ಲಿರೋ 4th ಫ್ಲೋರ್ ಸೆಮಿನಾರ್ ಹಾಲ್ಗೆ ರೆಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ನೋಡಿ, ಹಾಸ್ಪಿಟಲ್ ಅಲ್ಲಿ ಯಾವುದೇ ಒಂದು ರೆಸ್ಟ್ ರೂಮ್ ಇರ್ಲಿಲ್ಲ ಡಾಕ್ಟರ್ಸ್ಗೆ. ಸೊ ವಿಶ್ರಾಂತಿ ಪಡೆಯಲು ಯಾವುದೇ ಒಂದು ಸ್ಪೆಷಲ್ ರೂಮ್ಸ್ ಅಂತ ಇರಲಿಲ್ಲ. ಸೊ ಯೂಶಲಿ ಡಾಕ್ಟರ್ಸ್ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಅದೇ ಸೆಮಿನಾರ್ ಹಾಲ್ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ರು. ಸೊ ಅದೇ ತರ ಆ ಹೆಣ್ಮಗು ಕೂಡ 3 ಗಂಟೆಗೆ ಹೋಗುತ್ತೆ ರೆಸ್ಟ್ ಮಾಡೋದಕ್ಕೆ ಅಂತ. ಬೆಳಗಿನ ಜಾವ ನೋಡಿದಾಗ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಜೂನಿಯರ್ಸ್ ಡಾಕ್ಟರ್ 7 ಗಂಟೆಗೆ ಹೋಗ್ತಾರೆ ಸೆಮಿನಾರ್ ಹಾಲಿಗೆ. ಸೊ ಅವ್ರು ಅಸ್ಯೂಮ್ ಮಾಡ್ಕೊಂಡಿರ್ತಾರೆ ಮೇ ಬಿ ಡಾಕ್ಟರ್ ಇನ್ನ ಮಲಗಿರ್ತಾರೆ ಅಂತ. ಬಟ್ ಹೋದಾಗ ಶಾಕ್ ಆಗುತ್ತೆ. ಯಾಕೆಂದ್ರೆ ಕಣ್ಣಲ್ಲಿ ಬಾಯಲ್ಲಿ ಮೂಗಲ್ಲಿ ಬ್ಲಡ್ ಬರ್ತಾ ಇರುತ್ತೆ. ಆಕೆ ಸೆಮಿನೋಡ್ ಸ್ಟೇಟ್ ಅಲ್ಲಿ ಇರ್ತಾಳೆ. ಅದನ್ನ ನೋಡಿದ ತಕ್ಷಣ ಶಾಕ್ ಆಗ್ಬಿಟ್ಟು ಕಿರ್ಚ್ಕೊಂಡು ಸೆಮಿನಾರ್ ಹಾಲಿಂದ ಹೊರಗಡೆ ಬರ್ತಾರೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲ ನೋಡಿ ಶಾಕ್ ಆಗ್ತಾರೆ. ಲಕ್ಕಿಲ್ಲದ ಹಾಸ್ಪಿಟಲ್ ಆಗಿತ್ತು. ಸೊ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಆಕೆನ ಬದುಕ್ಸಕ್ಕಾಗಲ್ಲ. ಸುಮಾರು 10 ಗಂಟೆಗೆ ಹಾಸ್ಪಿಟಲ್ ಇಂದ ಅವರ ಪೇರೆಂಟ್ಸ್ಗೆ ಒಂದು ಫೋನ್ ಹೋಗುತ್ತೆ, ನಿಮ್ಮ ಮಗಳ ಹೆಲ್ತ್ ಚೆನ್ನಾಗಿಲ್ಲ, ಬನ್ನಿ ಅಂತ, ಹಾಸ್ಪಿಟಲ್ಗೆ ಬನ್ನಿ ಅಂತ. ಅವ್ರ ಪೇರೆಂಟ್ಸ್ಗೆ ನಂಬಕ್ಕಾಗಲ್ಲ ಏನಾಯ್ತು ಅಂತ. ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾರೆ ಹಾಸ್ಪಿಟಲ್ಗೆ, ಬಟ್ ಯಾವುದೇ ಒಂದು ರೆಸ್ಪಾನ್ಸ್ ಬರಲ್ಲ. 11 ಕಾಲಿಗೆ ಅದೇ ಹಾಸ್ಪಿಟಲ್ ಇಂದ ಫೋನ್ ಹೋಗುತ್ತೆ, ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ, ಬನ್ನಿ ಅಂತ ಹೇಳ್ತಾರೆ. ಪೇರೆಂಟ್ಸ್ಗೆ ಶಾಕ್ ಆಗುತ್ತೆ. ಯಾಕೆಂದ್ರೆ ರಾತ್ರಿ ತಾನೇ ತನ್ನ ಮಗಳು ಖುಷಿಯಾಗಿ ಅವ್ರ ಜೊತೆ ಮಾತಾಡಿರ್ತಾಳೆ. ಸೊ ಅವರು ಒಬ್ಳೆ ಮಗಳಾಗಿರ್ತಾಳೆ. ಅಂಡ್ ಪೇರೆಂಟ್ಸ್ ತುಂಬಾ ಕಷ್ಟದಲ್ಲಿ ಬದುಕ್ತಾ ಇರ್ತಾರೆ. ಅವ್ರಿಗೆ ಒಂದು ಆಸೆ ಇರುತ್ತೆ, ತಮ್ಮ ಮಗಳು ಡಾಕ್ಟರ್ ಆಗಿ ನಮ್ಮ ಕಷ್ಟನೆಲ್ಲ ಎಂಡ್ ಮಾಡ್ತಾಳೆ ಅಂತ ಪೇರೆಂಟ್ಸ್ಗೆ 11 ಗಂಟೆಗೆ ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಅಂದಾಗ ನಂಬಕ್ಕಾಗಲ್ಲ. ಏಕೆಂದ್ರೆ ಶಿ ವಾಸ್ ಎ ಟಾಪರ್ ಇನ್ ಎವ್ರಿ ಫೀಲ್ಡ್. ಸೊ ಅಷ್ಟು ಅಚೀವ್ಮೆಂಟ್ ಮಾಡಿರ್ತಾಳೆ, ಸೂಸೈಡ್ ಮಾಡ್ಕೊಳ್ಳೋಂಥ ಹುಡುಗಿ ಆಗಿರಲ್ಲ. ಸೊ ನಂಬಕ್ಕಾಗಲ್ಲ. ಸೊ ತಕ್ಷಣ ಹಾಸ್ಪಿಟಲ್ಗೆ ಬರ್ತಾರೆ. ಕಂಟಿನ್ಯೂಸ್ ಆಗಿ 3 ಅವರ್ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವರ ಪೇರೆಂಟ್ಸ್ಗೆ ಮಗಳ ಮುಖ ನೋಡೋದಕ್ಕೆ ಬಿಡ್ತಾರೆ. ಸೊ ಅದಾದ್ಮೇಲೆ ಇಷ್ಟೆಲ್ಲ ಇನ್ಸಿಡೆಂಟ್ ಆದ್ರೂ ಕೂಡ ಪೊಲೀಸ್ ಒಂದು FIR ರಿಜಿಸ್ಟರ್ ಮಾಡಿರಲ್ಲ. ಯಾವಾಗ ಇದು ಪ್ರೊಟೆಸ್ಟ್ ಹಂತಕ್ಕೆ ಹೋಗುತ್ತೆ ಅವಾಗ FIR ರಿಜಿಸ್ಟರ್ ಮಾಡ್ತಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಯೂಶಲಿ ಎಲ್ಲಾದ್ರೂ ಒಂದು ಕ್ರೈಮ್ ಆಗಿದೆ ಅಂದ ತಕ್ಷಣ ಆ ಏರಿಯಾನ ಸೀಲ್ ಮಾಡ್ತಾರೆ. ಬಟ್ ಹಾಸ್ಪಿಟಲ್ ಅಲ್ಲಿ ಅಷ್ಟು ದೊಡ್ಡ ಕ್ರೈಮ್ ಆಗಿದ್ರು ಕೂಡ ಸೀಲ್ ಮಾಡಿರಲ್ಲ ಇನ್ನ. ಅಂಡ್ ಆ ಇನ್ಸಿಡೆಂಟ್ ನ ಸೂಸೈಡ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈವನ್ ಕಾಲೇಜ್ ಪ್ರಿನ್ಸಿಪಲ್ ಆಕೆಗೆ ಮೆಂಟಲ್ ಇಲ್ನೆಸ್ ಇರುತ್ತೆ, ಸೊ ಅದಕ್ಕೋಸ್ಕರ ಅವಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ ಅಂತ ಸ್ಟೇಟ್ಮೆಂಟ್ ನೇ ಕೊಟ್ಬಿಡ್ತಾರೆ. ಬಟ್ ಶಿ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಸೊ ಅದಾದ್ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಎವಿಡೆನ್ಸ್ ಎಲ್ಲ ಚೆಕ್ ಮಾಡ್ತಾರೆ, ಏನಾದ್ರೂ ಸಿಗುತ್ತಾ ಅಂತ. ಸೊ ಅಲ್ಲಿ ಒಂದು ಲ್ಯಾಪ್ಟಾಪ್, ಒಂದು ಮೊಬೈಲ್, ಒಂದು ಬ್ಲೂಟೂತ್ ಸಿಗುತ್ತೆ. ಲ್ಯಾಪ್ಟಾಪ್, ಮೊಬೈಲ್ ಆ ಡಾಕ್ಟರ್ ದಾಗಿರುತ್ತೆ ಅಂಡ್ ಬ್ಲೂಟೂತ್ ಮಾತ್ರ ಬೇರೆ ವ್ಯಕ್ತಿದಾಗಿರುತ್ತೆ. ಸೊ CCTV ಕ್ಯಾಮ್ರಾ ಚೆಕ್ ಮಾಡಿದಾಗ ಅಲ್ಲಿ ಸುತ್ತಮುತ್ತ ಒಂದು 6 ಜನ ಓಡಾಡಿರ್ತಾರೆ. ಸೊ 3 ಗಂಟೆಯಿಂದ ಬೆಳಗಿನ ಜಾವ 7 ಗಂಟೆವರೆಗೂ. ಸೊ ನೋಡಿದಾಗ 6 ಜನ ವ್ಯಕ್ತಿನ ಕರೆಸ್ತಾರೆ ಸಸ್ಪೆಕ್ಟ್ ಅಂತ. ಕರೆಸ್ಬಿಟ್ಟು ಅವರ ಮೊಬೈಲ್ ಎಲ್ಲ ವಶಪಡಿಸ್ತಾರೆ. ವಶ ಪಡ್ಕೊಂಡು ಬ್ಲೂಟೂತ್ ಆನ್ ಮಾಡ್ತಾರೆ. ಆನ್ ಮಾಡಿದ ತಕ್ಷಣ ಒಂದು ಮೊಬೈಲ್ ಕನೆಕ್ಟ್ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ಆ ಪರ್ಸನ್ ಅರೆಸ್ಟ್ ಮಾಡ್ತಾರೆ. ಅವನ ಹೆಸರೇ ಸಂಜಯ್ ರಾಯ್. ಸೊ ಅವ್ನ ಅರೆಸ್ಟ್ ಮಾಡ್ಬಿಟ್ಟು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಅವನು ಒಪ್ಕೋತಾನೆ, ಹೌದು ನಾನೇ ಮಾಡಿದ್ದು ಅಂತ. ನೋಡಿ, ಎಷ್ಟು ಈಸಿಯಾಗಿ ಒಪ್ಕೊಬಿಡ್ತಾನೆ ನಾನೇ ಮಾಡಿದ್ದು ಅಂತ. ಸೊ ಅವನು CCTV ಕ್ಯಾಮ್ರಾ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಅವನು ಅರೌಂಡ್ 3:15 ಎಂಟ್ರಿ ಸೆಮಿನಾರ್ ಹಾಲಿಗೆ ಹೋಗಿ ಅರೌಂಡ್ 4:45ಕ್ಕೆ ಆಚೆ ಕಡೆ ಬಂದಿರ್ತಾನೆ. ಬಂದ್ಬಿಟ್ಟು ಆರಾಮಾಗಿ ಹೋಗಿ ಮನೆ ಮಲ್ಕೊಂಡಿರ್ತಾನೆ. ನೋಡಿ, ಒಂದು ಕ್ರೈಮ್ ಮಾಡ್ಬಿಟ್ಟು ಎಷ್ಟು ಆರಾಮಾಗಿ ಹೋಗಿ ಮಲ್ಕೊಂಡಿದ್ದಾನೆ. ಅದು ಚಿಂತೆ ಇಲ್ಲ ಅವನಿಗೆ. ಯಾಕೆ ಚಿಂತೆ ಇಲ್ಲ ಅಂದ್ರೆ ಆ ವ್ಯಕ್ತಿನೇ ಆತರ. ಅವನ ಹಿಸ್ಟ್ರಿ ನೋಡಿದ್ರೆ ಅವನಿಗೆ ಆಲ್ರೆಡಿ 4 ಮದುವೆ ಆಗಿರುತ್ತೆ. 3 ಜನ ವೈಫ್ ಫಿಸಿಕಲ್ ಅಬ್ಯೂಸ್ ಅಂತ ಕಂಪ್ಲೇಂಟ್ ಕೊಟ್ಟು ಅವನ್ನ ಬಿಟ್ಟೋಗಿರ್ತಾರೆ.
ಇನ್ನೊಬ್ರು ವೈಫ್ ಕ್ಯಾನ್ಸರ್ ಇಂದ ಸತ್ತೋಗಿರ್ತಾರೆ. ಅಂಡ್ 2022 ಅಲ್ಲಿ ಆ ಪರ್ಸನ್ ಅಗೇನೆಸ್ಟ್ ಒಂದು ಕಂಪ್ಲೇಂಟ್ ಫೈಲ್ ಆಗಿರುತ್ತೆ. ಡಾಕ್ಟರ್ ಕಂಪ್ಲೇಂಟ್ ಮಾಡಿರ್ತಾರೆ ಹರಾಸ್ ಮಾಡ್ತಿದ್ದಾನೆ ಅಂತ. ಅದಾದ್ಮೇಲೆ ಈಗ ಏನ್ ಇನ್ಸಿಡೆಂಟ್ ಆಯ್ತು ಇದಕ್ಕೂ ಒಂದು 3-4 ಮಂತ್ಸ್ ಬ್ಯಾಕ್ ಒಂದು ಹುಡುಗಿ ಕಂಪ್ಲೇಂಟ್ ಮಾಡಿರ್ತಾರೆ, ಇವನು ಕಂಟಿನ್ಯೂಸ್ ಆಗಿ ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ದಾನೆ, ಅಲ್ಲಿ ಸಿಗು ಇಲ್ಲಿ ಸಿಗು ಅಂತ ಹಿಂಸೆ ಕೊಡ್ತಿದ್ದಾನೆ ಅಂತ. ಬಟ್ ಸ್ಟಿಲ್ ಆದ್ರೂ ಕೂಡ ಆ ಪೊಲೀಸರು ಇವನ್ ಮೇಲೆ ಯಾವ್ದೇ ಒಂದು ಕೇಸ್ ಹಾಕಿರಲ್ಲ, ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಮಾಡಿರಲ್ಲ. ಯಾಕೆಂದ್ರೆ ಇವನು ಪೊಲೀಸ್ ವಾಲಂಟಿಯರ್ ಆಗಿರ್ತಾನೆ. ಈ ಪೊಲೀಸ್ ವಾಲಂಟಿಯರ್ ಆಗಿರೋ ಕಾರಣದಿಂದನೇ ಹಾಸ್ಪಿಟಲ್ ಅಲ್ಲಿ ಯಾವಾಗ ಬೇಕಾವಾಗ ನುಗ್ತಾ ಇರ್ತಾನೆ, ಯಾವಾಗ ಬೇಕಾವಾಗ ಆಚೆ ಕಡೆ ಬರ್ತಾ ಇರ್ತಾನೆ. ಕೇಳೋರು ಯಾರು ಇರಲ್ಲ ಆತರ. ನೋಡಿ, ಪೊಲೀಸ್ ವಾಲಂಟಿಯರ್ ಅಂದ್ರೆ ಇದು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡಿ ಜಾಬಿಗೆ ಹಾಕೊಂಡಿರ್ತಾರೆ. ಅವ್ರ ಕೆಲಸ ಏನಂದ್ರೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೈಮಲ್ಲಿ ಅಥವಾ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಟೈಮಲ್ಲಿ ಅವ್ರಿಗೆ ಹೆಲ್ಪ್ ಮಾಡಬೇಕು ಪೊಲೀಸರಿಗೆ. ಸೊ ಅವ್ರಿಗೆ ಸರ್ಕಾರದಿಂದ ಬರುವಂತ ಸೌಲಭ್ಯ ಯಾವ್ದು ಸಿಗಲ್ಲ, ಯಾವುದೇ ಒಂದು ಸ್ಯಾಲ್ರಿ ಸಿಗಲ್ಲ. ಸೊ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಅದಲ್ಲದೆ ಇವನು ಈ ಪೇಷಂಟ್ಸ್ಗಳನ್ನೆಲ್ಲ ಹಾಸ್ಪಿಟಲ್ ವಾರ್ಡಿಗೆ ಹಾಕ್ದಾಗ ಸೊ ಸ್ವಲ್ಪ ಕಮಿಷನ್ ಸಿಗುತ್ತಲ್ಲ, ಸೊ ಆ ಥರ ಕಮಿಷನ್ ತಗೊಂಡು ಈ ಥರ ಮಾಡ್ತಾ ಇರ್ತಾನೆ. ಅವನ ಮೇಲೆ ಇಷ್ಟೆಲ್ಲ ಕೇಸಸ್ ಇದ್ರು, ಇಷ್ಟೊಂದು ಕಂಪ್ಲೇಂಟ್ ಇದ್ರು ಕೂಡ ಅವನ ಮೇಲೆ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಮಾಡಿರಲ್ಲ, ಯಾವುದೇ ಒಂದು ವಿಚಾರಣೆ ಮಾಡಿರಲ್ಲ. ಗೊತ್ತಿಲ್ಲ ಯಾಕೋ ಪೊಲೀಸರು ಏನ್ ಕಾಯ್ತಾ ಇದ್ರು ಇಂಥ ದೊಡ್ಡ ಕ್ರೈಮ್ ಆಗ್ಲಿ ಅಂತ ಗೊತ್ತಿಲ್ಲ. ಇದೆಲ್ಲ ಆಗುತ್ತೆ, ಅವನ್ ಅರೆಸ್ಟ್ ಮಾಡ್ತಾನೆ, ಒಪ್ಕೋತಾನೆ. ಅಟಾಪ್ಸಿ ರಿಪೋರ್ಟ್ ಬರುತ್ತೆ. ಅಟಾಪ್ಸಿ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ ಸೆವರಲ್ ಮಲ್ಟಿಪಲ್ ಇಂಜುರೀಸ್ ಆಗಿದೆ ಅಂತ. ಸೊ ಕೈಯಲ್ಲಿ ಏಟಾಗಿದೆ, ಕಾಲ್ ಏಟಾಗಿದೆ, ಹೊಟ್ಟೆ ಏಟಾಗಿದೆ, ಚೆಸ್ಟ್ ಹತ್ರ ಏಟಾಗಿದೆ, ಪ್ರೈವೇಟ್ ಪಾರ್ಟ್ಸ್ ಇಂಜೂರ್ ಆಗಿದೆ. ಅಂಡ್ 150 ಗ್ರಾಮ್ ಆಫ್ ಸೆಮೆನ್ ಫೌಂಡ್ 150 ಗ್ರಾಮ್ ಆಫ್ ಸೆಮೆನ್ ಆಕೆ ಬಾಡಿಲಿ ಇರುತ್ತೆ. ಇದರಿಂದ ಗೊತ್ತಾಗುತ್ತೆ ಈ ಕ್ರೈಮ್ ನ ಬರೀ ಒಬ್ಬ ವ್ಯಕ್ತಿ ಮಾಡಿರಲ್ಲ ಅಂತ. ಸೊ ಪ್ರೊಟೆಸ್ಟ್ ಇನ್ನ ಜಾಸ್ತಿ ಆಗುತ್ತೆ, CBI ಎಂಕ್ವೈರಿ ಆಗ್ಬೇಕು ಅಂತ ಅನ್ನುತ್ತೆ. ಬಟ್ ಆದ್ರೂ ಕೂಡ ಸಂಜಯ್ ರಾಯ್ನ ಬಿಟ್ಟು ಬೇರೆ ಯಾವ ವ್ಯಕ್ತಿನೂ ಕೂಡ ಅರೆಸ್ಟ್ ಮಾಡಿರಲ್ಲ. ಈಗ ನಾನು ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ್ಲೂ ಕೂಡ ಆ ಪರ್ಸನ್ ಬಿಟ್ಟು ಬೇರೆ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಗೊತ್ತು ನೋಡಿ, 150 ಗ್ರಾಮ್ ಆಫ್ ಸೆಮೆನ್ ಇದೆ ಅಂದ್ರೆ ಇದನ್ನು ಒಬ್ಬ ವ್ಯಕ್ತಿ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ದೇರ್ ಆರ್ ಮಲ್ಟಿಪಲ್ ಪೀಪಲ್ಸ್ ಇನ್ವಾಲ್ಡ್ ಇನ್ ದಟ್. ಅಂಡ್ ಹಾಸ್ಪಿಟಲ್ ನೋಡಿ, ಎಂತ ದೊಡ್ಡ ಮನುಷ್ಯನಿಗೂ ಗೊತ್ತಾಗುತ್ತೆ ಇದು ಸೂಸೈಡ್ ಅಲ್ಲ, ಇಟ್ ಇಸ್ ಕ್ರೈಮ್ ಮರ್ಡರ್ ಅಂತ. ಹಾಸ್ಪಿಟಲ್ ಅಥಾರಿಟೀಸ್ ಪೇರೆಂಟ್ಸ್ ಫೋನ್ ಮಾಡಿ ಹೇಳ್ತಾರೆ ಇದು ಸೂಸೈಡ್ ಮಾಡ್ಕೊಂಡು ಸದೋಗಿದ್ದಾಳೆ ನಿಮ್ಮ ಮಗಳು ಅಂತ. ಮತ್ತೆ ಕಾಲೇಜ್ ಪ್ರಿನ್ಸಿಪಲ್ ಸ್ಟೇಟ್ಮೆಂಟ್ ಕೊಡ್ತಾರೆ ಆಕೆಗೆ ಮೆಂಟಲ್ ಇಲ್ನೆಸ್ ಇತ್ತು, ಸೊ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ ಅಂತ. ಸೊ ಅದಾದ್ಮೇಲೆ ಆ ಮನುಷ್ಯ ಪ್ರಿನ್ಸಿಪಲ್ ಏನಿದ್ದ ಆ ಮನುಷ್ಯ ರಿಸೈನ್ ಮಾಡ್ತಾನೆ. ಪೋಸ್ಟ್ ನ ರಿಸೈನ್ ಮಾಡ್ಬಿಟ್ಟು ಆಕೆ ನನ್ನ ಮಗಳು ತರ, ಸೊ ಅದಕ್ಕೋಸ್ಕರ ನಾನು ರಿಸೈನ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಗೌರ್ಮೆಂಟ್ ವಿತಿನ್ 8 hours ಅಲ್ಲಿ ಅವನನ್ನ ಇನ್ನೊಂದು ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ ಹಾಕ್ತಾರೆ. ಆ ಕಾಲೇಜಿಂದ ಸ್ಟ್ರೈಕ್ ಮಾಡ್ತಾರೆ, ಈ ಮನುಷ್ಯ ಪ್ರಿನ್ಸಿಪಲ್ ಆಗಿ ನಮ್ಮ ಕಾಲೇಜಿಗೆ ಬರೋದು ಇಷ್ಟ ಇಲ್ಲ ಅಂತ. ನೋಡಿ, ಗೌರ್ಮೆಂಟ್ ಎಷ್ಟು ಬೇಗ ಒಬ್ಬ ವ್ಯಕ್ತಿನ ಒಂದು ಕಾಲೇಜಿಂದ ರಿಸೈನ್ ಆದ ತಕ್ಷಣ ವಿತಿನ್ 8 hours ಅಲ್ಲಿ ಇನ್ನೊಂದು ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ ಹಾಕ್ಬಿಟ್ರು. ಏನ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ವಾಟ್ ಈಸ್ ಹ್ಯಾಪನಿಂಗ್ ಯಾರಿಗೂ ಗೊತ್ತಿಲ್ಲ. ಡಾಕ್ಟರ್ಸ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಸ್ವಲ್ಪ ದಿನ ನೋಡಿ ಕ್ರೈಮ್ ಆಗಿ ಒಂದು ಮೇಜರ್ ಲೂಪಲ್ಸ್ ಹೇಳ್ತೀನಿ ನೋಡಿ, ಅಷ್ಟು ದೊಡ್ಡ ಕ್ರೈಮ್ ಆಗಿದೆ. ಅಷ್ಟು ದೊಡ್ಡ ಕ್ರೈಮ್ ಆದ್ರೂ ಕೂಡ ಆ ಏರಿಯಾನ, ಆ ಪ್ಲೇಸ್ ನ ಸೀಲ್ ಮಾಡಿಲ್ಲ. ಡಾಕ್ಟರ್ಸ್ ಇದ್ದಾರೆ ಹಾಸ್ಪಿಟಲ್ ಅಲ್ಲಿ, ಪೊಲೀಸರು ಇದ್ದಾರೆ, ಯಾವುದೇ ಒಂದು ಸೀಲ್ ಮಾಡಿಲ್ಲ. ಅದಾದ್ಮೇಲೆ ಇನ್ನ ಒಂದ್ ಸ್ವಲ್ಪ ದಿನನೂ ಆಗಿಲ್ಲ, ರಿನೋವೇಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಹಾಸ್ಪಿಟಲ್. ಏನ್ ಇನ್ಸಿಡೆಂಟ್ ಆಯ್ತು ಅಲ್ಲಿಂದ ಒಂದು 20 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ರಿನೋವೇಷನ್ ವರ್ಕ್. ಓಕೆ, ಡಾಕ್ಟರ್ಸ್ ಸೂಸೈಡ್ ಅಂತ ಹೇಳ್ತಿದ್ದಾರೆ, ರಿನೋವೇಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಆಗಸ್ಟ್ 15ನೇ ತಾರೀಕು ಸ್ವತಂತ್ರ ದಿನಾಚರಣೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷ ಆಗಿದೆ. ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳಿದ್ರು, ಯಾವಾಗ ಒಂದು ಹೆಣ್ಣು ಮಗು ಮಧ್ಯರಾತ್ರಿ 12 ಗಂಟೆಗೆ ಯಾವುದೇ ಭಯ ಇಲ್ದಲೆ ಓಡಾಡ್ತಾಳೆ, ಆವಾಗ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದೆ ಅಂತ. ಅಂತ ಸ್ವತಂತ್ರ ದಿನಾಚರಣೆ ದಿನ ಎಲ್ಲಿಂದ ಒಂದು ಗುಂಪು ಗೊತ್ತಿಲ್ಲ ಬಂದ್ಬಿಟ್ಟು ಹಾಸ್ಪಿಟಲ್ಗೆ ನುಗ್ತಾರೆ. ಹಾಸ್ಪಿಟಲ್ ಅಲ್ಲಿರೋ ಡಾಕ್ಟರ್ಸ್ಗೆಲ್ಲ ಹೊಡಿತಾರೆ, ನರ್ಸ್ಗಳಿಗೆಲ್ಲ ಹೊಡಿತಾರೆ, ಪೇಷಂಟ್ಸ್ಗಳಿಗೆಲ್ಲ ಹೊಡಿತಾರೆ. ಏನೇನ್ ಸಾಮಾನಿತ್ತು ಎಲ್ಲದನ್ನು ಡಿಸ್ಟ್ರಾಯ್ ಮಾಡ್ತಾರೆ ಹಾಸ್ಪಿಟಲ್ಗೆ ನುಗ್ಗಿ. ಆ ಗುಂಪು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. 100-150 ಜನ ಬಂದು ನುಗ್ಗಿದ್ರು. ಪೊಲೀಸರು ಅಲ್ಲೇ ಇದ್ದಾರೆ, ರಿನೋವೇಷನ್ ವರ್ಕ್ ಮಾಡ್ತಾ ಇದ್ದಾರೆ ಹಾಸ್ಪಿಟಲ್ ಅಲ್ಲಿ. ಕ್ರೈಮ್ ನಡ್ತಾ ಈ ರೂಮ್ ಅಲ್ಲಿ ರಿನೋವೇಷನ್ ವರ್ಕ್ ಮಾಡ್ತಾ ಇದ್ದಾರೆ, ಅಲ್ಲೇ ಪೊಲೀಸರು ಇದ್ದಾರೆ. ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆಗುತ್ತೆ. ಆ ವ್ಯಕ್ತಿನೊಬ್ಬನ ಅರೆಸ್ಟ್ ಮಾಡಿದ್ದಾರೆ, ಪ್ರೊಟೆಸ್ಟ್ ಆಗ್ತಾ ಇದೆ, CBI ಎಂಕ್ವೈರಿ ಆಗ್ತಾ ಇದೆ. ನ್ಯಾಯ ಏನ್ ಸಿಗುತ್ತೋ ಗೊತ್ತಿಲ್ಲ. ನೋಡಿ, ಜಸ್ಟಿಸ್ ಸಿಸ್ಟಮ್ ಪ್ರೊಟೆಸ್ಟ್ ಆಗ್ತಾ ಇರುತ್ತೆ ನೋಡಿ. ಇದಕ್ಕೂ ಮುಂಚೆ ಎಷ್ಟೊಂದು ಪ್ರೊಟೆಸ್ಟ್ ಆಗಿದೆ. ನೀವು ನನಗೆ ಹೇಳಿ ಈ ಪ್ರೊಟೆಸ್ಟ್ಗೆಲ್ಲ ಏನು ಸೊಲ್ಯೂಷನ್ ಬಂದಿದೆ ಅಂತ.
ಒಂದು ರೆಸ್ಟೋರೆಂಟ್ ಪ್ರೊಟೆಸ್ಟ್ ಆಯಿತು, ಫಾರ್ಮರ್ಸ್ ಪ್ರೊಟೆಸ್ಟ್ ಆಯಿತು, ಲಡಾಖ್ ಪ್ರೊಟೆಸ್ಟ್ ಆಯಿತು, ಆ್ಯಂಡ್ UPSC ಸ್ಕ್ಯಾಮ್ ಎಕ್ಸ್ಪೋಸ್ ಆಯಿತು, ನೀಟ್ ಸ್ಕ್ಯಾಮ್ ಎಕ್ಸ್ಪೋಸ್ ಆಯಿತು, UPSC ರಾವ್ಸ್ ಅಕಾಡೆಮಿಲಿ ಬೇಸ್ಮೆಂಟಲ್ಲಿ 3 ಜನ ಸ್ಟೂಡೆಂಟ್ಸ್ ಸತ್ತೋದ್ರು. ಇದಕ್ಕೆಲ್ಲ ಸೊಲ್ಯೂಷನ್ ಏನು ಬಂತು? ಏನು ನ್ಯಾಯ ಸಿಕ್ತು? ಐ ಡೋಂಟ್ ನೋ. ಆಗ್ತಾನೆ ಇದೆ. ಸೊ ನಾನೇನು ಹೇಳೋದಂತೆ, ಆದಷ್ಟು ಬೇಗ ಏನು ಕ್ರೈಮ್ ಆಗಿರುತ್ತೆ ಆದಷ್ಟು ಬೇಗ ಆ ಹುಡುಗಿಗೆ ನ್ಯಾಯ ಸಿಗಬೇಕು. ಆದಷ್ಟು ಬೇಗ ಕ್ರಿಮಿನಲ್ಸ್ ಎಲ್ಲ ಅರೆಸ್ಟ್ ಮಾಡಬೇಕು, ಕ್ರಿಮಿನಲ್ಸ್ನೆಲ್ಲ. ಸೊ ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್.